ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಬಿಸಿ ಬಿಸಿ ಮಿರ್ಚಿ ಬಜ್ಜಿನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಬಜ್ಜಿ ಮಾಡ್ಲಿಕ್ಕೆ ನಾನು ಇಲ್ಲಿ ಬೇಸನ್ ಹಿಟ್ಟನ್ನ ತೊಗೊತಾ ಇದ್ದೀನಿ. ಹಿಟ್ಟನ್ನು ಜರಡಿ ಹಿಡದೆ ತಗೋಬೇಕು, ಬಜ್ಜಿ ಚೆನ್ನಾಗಿ ಬರುತ್ತೆ. 2 ಟೀ ಸ್ಪೂನ್ ಆಗುವಷ್ಟು ಜೋಳದ ಹಿಟ್ಟನ್ನು ತೊಗೊತಾ ಇದ್ದೀನಿ. ಜೋಳದ ಹಿಟ್ಟು ಹಾಕೋದ್ರಿಂದ ಬಜ್ಜಿ ಎಣ್ಣೆ ಹಿಡಿಯೋದಿಲ್ಲ. ಕಲರಿಗೋಸ್ಕರ ನಾನಿಲ್ಲಿ 1 ಚಿಟಿಕೆ ಅರಿಶಿಣ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನ್ ಬೇಕಿಂಗ್ ಸೋಡಾ, ಸ್ವಲ್ಪ ಓಂಕಾಳನ್ನು ಹೀಗೆ ಕ್ರಷ್ ಮಾಡಿ ಹಾಕ್ಕೋಬೇಕು. ಕ್ರಷ್ ಮಾಡಿ ಹಾಕೋದ್ರಿಂದ ಬಜ್ಜಿ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಜೀರಿಗೆ, 2 ಟೀ ಸ್ಪೂನ್ ಬಿಸಿ ಎಣ್ಣೆನ ಹಾಕೋತಾ ಇದ್ದೀನಿ. ಇದನ್ನು ನೀಟಾಗಿ ಕಲಿಸ್ಕೋಬೇಕು. ಈಗ ಸ್ವಲ್ಪನೇ ನೀರು ಹಾಕಿ ಇದನ್ನು ಗಂಟೆಲ್ದಾಗೇ ಕಲಿಸ್ಕೊಳ್ಳಿ. ಆಮೇಲೆ ನೀರು ಹಾಕಬೇಡಿ. ತುಂಬಾ ದಪ್ಪ ಮತ್ತು ತೆಳುವಾಗಿ ಕಲಿಸ್ಕೋಬೇಡಿ. ಈ ಥರ ಕನ್ಸಿಸ್ಟೆಂಟಿಗೆ ಕಲಿಸ್ಕೋಬೇಕು. ಇದನ್ನು 2 ನಿಮಿಷ. ಈಗ ನಾನು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇವು ಮಿರ್ಚಿ ಮೆಣಸಿನ್ಕಾಯಿ ಅಂತಲೇ ಮಾರ್ಕೆಟ್ನಲ್ಲಿ ಸಿಗ್ತಾವೆ. ಇವನ್ನ ತಗೊಳ್ಳಿ. ಇವನ್ನ ಮಧ್ಯದಲ್ಲಿ ಹೀಗೆ ಸೀಳು ಮಾಡಬೇಕು, ಇಲ್ಲಾಂದರೆ ಎಣ್ಣೆಯಲ್ಲಿ ಚಟಪಟ ಅಂತ ಸಿಡಿತವೆ. ನಿಮಗೆ ಖಾರ ಬೇಡ ಅಂದರೆ ಇದರಲ್ಲಿರೋ ಬೀಜನ ತಗೊಳ್ಳಿ. ಮೆಣಸಿನ್ಕಾಯಿ ಖಾರ ಇಲ್ಲದ್ರಿಂದ ನಾನು ಇದನ್ನು ಬೀಜನ ತೆಗಿತಾ ಇಲ್ಲ. ಈಗ ಎಲ್ಲನೂ ನಾನು ಸಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಹೀಗೆ ಇಟ್ಕೊಂಡು ಈ ಥರ ಒಂದ್ಸಲ ಹೀಗೆ ರೌಂಡಾಗಿ ಇದನ್ನು ತಿರುಗಿಸ್ಕೋಬೇಕು. ಈ ಥರ ಹಿಟ್ಟು ಅಂಟ್ಕೋಬೇಕು. ಸ್ವಲ್ಪ ಒಂದು ಸೈಡಲ್ಲಿ ಹೀಗೆ ಹೊಚ್ಕೊಳ್ಳಿ. ಮೆಣಸಿನ್ಕಾಯಿ ಕಾಣಬೇಕು. ಒಂದೊಂದಾಗಿ ಬಿಟ್ಕೊಳ್ಳಿ. ಹಾಕಿದ ತಕ್ಷಣ ಹೊಳಿಸ್ಬೇಡಿ, ಸ್ವಲ್ಪ ಬೆಳೆದು ಬಿಡಬೇಕು. ಈಗ ಒಂದು ಸೈಡ್ ಬ್ರೌನ್ ಕಲರ್ ಬರೋವರೆಗೂ ಇವನ್ನ ಬೇಯಿಸ್ಕೋಬೇಕು. ಈಗ ಹೊಳಸಿ ಹಾಕಿ ಈಗ ಇವನ್ನ ಒಂದು ಪ್ಲೇಟ್ಗೆ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ನೋಡಿ ನಾನು ಇನ್ನೊಮ್ಮೆ ನಿಮಗೆ ಹೇಗೆ ಬಿಡೋದಂತ ತೋರಿಸ್ತಾ ಇದ್ದೀನಿ. ಹೀಗೆ ರೌಂಡಾಗಿ ತಿರುಗಿಸಿ ಮೆಣಸಿನ್ಕಾಯಿನ ಒಂದದಲ್ಲಿ ಹೀಗೆ ಮೆಣಸಿನ್ಕಾಯಿ ಕಾಣಬೇಕು. ಸಾಕ್ಷಿ ಬಾಯಿ ಮುಚ್ಕೊಂಡು ಕುಂದ್ರ. ನೋಡಿ ಮಿರ್ಚಿ ಬಜ್ಜಿ ರೆಡಿಯಾಗಿದೆ. ನೋಡಿ ಸ್ವಲ್ಪ ಕೂಡ ಎಣ್ಣೆ ಹಿಡಿದಿಲ್ಲ. ವಾವ್, ಬಿಸಿ ಬಿಸಿ ಮಿರ್ಚಿ ಬಜ್ಜಿ ತಿಂದ್ರೆ ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ವಿಡಿಯೋ ನೋಡಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.